ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ 8 ದಿನದ ಹಿಂದೆ ಒಂದು ವಿಡಿಯೋ ಮಾಡಿ ಅಮೆರಿಕದ ಬೈಡನ್ ಸರ್ಕಾರ ನಿರ್ಗಮಿಸೋದಕ್ಕೆ ಮುಂಚೆ ಭಾರತಕ್ಕೊಂದು ದೊಡ್ಡ ಗಿಫ್ಟ್ ಕೊಡೋದಕ್ಕೆ ತಯಾರಿ ಮಾಡಿದೆ. ಅಮೆರಿಕದ ಭದ್ರತಾ ಸಲಹೆಗಾರ ಭಾರತಕ್ಕೆ ಬಂದಿದ್ರು. ಭಾರತದ ನೆಲದಲ್ಲೇ ನಿಂತ್ಕೊಂಡು ಸಿಹಿ ಸಿಹಿ ಮಾತುಗಳನ್ನಾಡಿದ್ರು. 27 ವರ್ಷದ ಭಾರತದ ಬೇಡಿಕೆ ಈಡೇರುವಂತಹ ಕಾಲ ಬಂದುಬಿಟ್ಟಿದೆ. ಹೀಗೆಲ್ಲ ನಿಮಗೆ ತಿಳಿಸಿದ್ದೆ. ಆದರೆ ಮಿತ್ರರೇ, ಒಂದು ಡೌಟ್ ಇತ್ತು. ಯಾಕೆ ಗೊತ್ತಾ? ಬೈಡನ್ ಸರ್ಕಾರಕ್ಕೆ ಕೇವಲ 12 ದಿನಗಳ ಕಾಲಾವಧಿ ಮಾತ್ರ ಇತ್ತು. ಇಷ್ಟೊಂದು ಶಾರ್ಟ್ ಟರ್ಮ್ನಲ್ಲಿ ಅಷ್ಟೊಂದು ದೊಡ್ಡ ನಿರ್ಧಾರವನ್ನು ಬೈಡನ್ ಸರ್ಕಾರ ಕೈಗೊಳ್ಳುತ್ತಾ? ಕೇವಲ ಭಾರತದ ಕಿವಿಗೆ ಹೂ ಮುಡಿಸುವಂತಹ ಕೆಲಸವನ್ನ ಮಾಡಿದೆ ಅಷ್ಟೇ ಅಂತ ಅನೇಕರು ಮಾತನಾಡ್ತಾ ಇದ್ರು. ಆದ್ರೆ ಮಿತ್ರರೇ, ಆ ವಿಚಾರದಲ್ಲಿ ಈಗ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಭಾರತ ಸರ್ಕಾರ ಏನ್ ನಿರೀಕ್ಷೆ ಮಾಡಿತ್ತಲ್ಲ, ಭಾರತದ ಪ್ರಮುಖವಾದಂತಹ 3 ಅಣುಸಂಸ್ಥೆಗಳ ಮೇಲೆ ಅಮೆರಿಕ ವಿಧಿಸಿದಂತಹ ನಿರ್ಬಂಧವನ್ನು ತೆರವು ಮಾಡಬೇಕು, ಬೈಡನ್ ಸರ್ಕಾರವೇ ಇದನ್ನು ಮಾಡಿಕೊಟ್ರೆ ಉತ್ತಮ ಅಂತ ನರೇಂದ್ರ ಮೋದಿ ಸರ್ಕಾರ ಅವರಿಗೆ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಮಿತ್ರರೇ, ಅಮೆರಿಕದ ಬೈಡನ್ ಸರ್ಕಾರ ಪೂರಕವಾಗಿ ಸ್ಪಂದಿಸಿದೆ. ಭಾರತಕ್ಕೆ ಅತಿ ದೊಡ್ಡ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಕಳೆದ 27 ವರ್ಷದಿಂದ ಭಾರತ ನಿರಂತರವಾಗಿ ಪ್ರಯತ್ನ ಮಾಡಿದ್ರೂ ಕೂಡ ಇದು ಸಾಧ್ಯ ಆಗಿರಲಿಲ್ಲ. ಆದರೆ ಬೈಡನ್ ಹೋಗುವ ಮುಂಚೆ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿ ಭಾರತದ ಪ್ರಮುಖ 3 ಸಂಸ್ಥೆಗಳ ಮೇಲಿನ ನಿರ್ಬಂಧವನ್ನ ತೆರವು ಮಾಡಿದ್ದಾರೆ. ಮಿತ್ರರೇ, ಇದು ಭಾರತಕ್ಕೆ ಅತ್ಯಂತ ಖುಷಿ ಕೊಡುವಂತಹ ವಿಚಾರವಾದ್ರೆ, ಜೊತೆಗೆ ಭಾರತಕ್ಕೆ ಇನ್ನೂ ಒಂದು ಬೋನಸ್ ಅನ್ನ ಬೈಡನ್ ಸರ್ಕಾರ ಕೊಟ್ಟಿದೆ. ಅದೇನು ಕೇಳಿದ್ರೆ, ನಮ್ಮ ಪರಮಶತ್ರು ದೇಶವಾದಂತಹ ಚೀನಾದ 11 ಸಂಸ್ಥೆಗಳ ಮೇಲೆ ಅಮೆರಿಕ ಈಗ ನಿರ್ಬಂಧವನ್ನು ವಿಧಿಸಿದೆ. ಚೀನಾ ಈಗ ಇದಕ್ಕೆ ಉರ್ಕೊಂಡಿದೆ. ಭಾರತದ ಮೇಲಿನ ನಿರ್ಬಂಧವನ್ನು ತೆರವು ಮಾಡಿ ಚೈನಾದ 11 ಸಂಸ್ಥೆಗಳ ಮೇಲೆ ನಿರ್ಬಂಧ ವಿಧಿಸಿರುವಂತಹದ್ದು ಸರಿಯಲ್ಲ, ಇದು ದುರುದ್ದೇಶಪೂರ್ವಕವಾದಂತಹ ನಿರ್ಧಾರ ಅಂತೇಳಿ ಚೀನಾ ಕಿಡಿಕಾರ್ತಾ ಇದೆ. ಹಾಗಾದರೆ ಮಿತ್ರರೇ, ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಇದೆ? ಯಾವ ನಿರ್ಬಂಧವನ್ನು ಈಗ ತೆರವು ಮಾಡಿರುವಂತಹದ್ದು? ಇದರಿಂದ ಭಾರತಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ? ಯಾಕೋಸ್ಕರವಾಗಿ ಬೈಡನ್ ಸರ್ಕಾರ ಈ ತೀರ್ಮಾನವನ್ನು ಕೈಗೊಳ್ತು? ಹೋಗುವ ಮುನ್ನ ಇಂತಹ ದೊಡ್ಡ ತೀರ್ಮಾನ ಕೈಗೊಳ್ಳೋದಕ್ಕೆ ಏನು ಕಾರಣ? ಜೊತೆಗೆ ಬೈಡನ್ ಸರ್ಕಾರ ಕಳೆದ 4 ವರ್ಷದ ಅವಧಿಯಲ್ಲಿ ಭಾರತಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಿದೆ? ಅಥವಾ ಬೈಡನ್ ಸರ್ಕಾರ ಭಾರತಕ್ಕೆ ಏನಾದರೂ ತೊಂದರೆ ಮಾಡುವಂತಹ ಕೆಲಸ ಮಾಡಿತ್ತಾ? ಇದೆಲ್ಲದರ ಬಗ್ಗೆ ಚಿಕ್ಕದಾಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಡಿಸೆಂಬರ್ ಎಂಡ್ನಲ್ಲಿ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ರು. ಅನೇಕರು ಜೈಶಂಕರ್ ಪ್ರವಾಸವನ್ನ ಟೀಕೆ ಮಾಡ್ತಾ ಇದ್ರು. ಏನ್ರಿ, ಅಮೆರಿಕದಲ್ಲಿ ಕ್ರಿಸ್ಮಸ್ ರಜೆ ಇದೆ, ಅಲ್ಲಿ ಯಾವುದೇ ಪ್ರಮುಖವಾದಂತಹ ವ್ಯಕ್ತಿಗಳನ್ನ ಭೇಟಿಯಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಜೈಶಂಕರ್ ಅವರು ಟ್ರಂಪ್ ಅವರನ್ನ ಭೇಟಿಯಾಗಿ ನರೇಂದ್ರ ಮೋದಿ ಅವರಿಗೆ ಇನ್ವಿಟೇಷನ್ ಕೊಡೋದಕ್ಕೆ ಬೇಡಿಕೊಳ್ಳೋದಕ್ಕೋಸ್ಕರವಾಗಿ ಹೋಗಿದ್ದಾರೆ. ಹೀಗೆಲ್ಲ ಕೆಲವರು ಪುಂಖಾನುಪುಂಖವಾಗಿ ಟೀಕೆ ಮಾಡ್ತಾ ಇದ್ರು. ಮಿತ್ರರೇ, ಯಾರೋ ಹಾದಿ ಬೀದಿಯಲ್ಲಿ ಹೋಗುವವರು ಟೀಕೆ ಮಾಡಿದ್ರೆ ಅದಕ್ಕೇನಷ್ಟು ಮಹತ್ವ ಇರಲಿಲ್ಲ. ಬಿಜೆಪಿಯ ಮುಖಂಡ, ಅವ್ರನ್ನ ನಾನು ಬಿಜೆಪಿಯ ಮುಖಂಡ ಅಂತ ಕರೀಬೇಕೋ ಅಥವಾ ಅವರು ಸ್ವತಂತ್ರವಾಗಿದ್ದಾರೋ ನನಗಂತೂ ಗೊತ್ತಿಲ್ಲ, ಸುಬ್ರಹ್ಮಣ್ಯನ್ ಸ್ವಾಮಿ ಈ ಬಗ್ಗೆ ಟೀಕೆ ಮಾಡಿದ್ರು. ಟ್ರಂಪ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರಿಗೆ ಇನ್ವಿಟೇಷನ್ ಬಂದಿರಲಿಲ್ವಲ್ಲ, ಅದಕ್ಕೋಸ್ಕರವಾಗಿ ಜೈಶಂಕರ್ ಅವರನ್ನ ನರೇಂದ್ರ ಮೋದಿ ಅವರೇ ಕಳುಹಿಸಿದ್ದಾರೆ. ಇನ್ವಿಟೇಷನ್ ಕೊಡಿ ಅಂತ ಬೇಡಿಕೊಳ್ಳೋದಕ್ಕೋಸ್ಕರವಾಗಿ ಜೈಶಂಕರ್ ಹೋಗಿದ್ದಾರೆ ಅನ್ನುವ ಅರ್ಥದಲ್ಲಿ ಟೀಕೆ ಮಾಡ್ತಾ ಇದ್ರು. ಆದರೆ ಜೈಶಂಕರ್ ಅವರು ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದು ಇನ್ವಿಟೇಷನ್ ಅನ್ನು ಬೇಡಿಕೊಳ್ಳೋದಕ್ಕಲ್ಲ, ಅಥವಾ ಟ್ರಂಪ್ ಅವರ ಯಾವುದೇ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಭೇಟಿಯಾಗೋದಕ್ಕೂ ಅಲ್ಲ. ಈಗಿರುವಂತಹ ಬೈಡನ್ ಸರ್ಕಾರದಿಂದ ಒಂದಷ್ಟು ಕೆಲಸವನ್ನ ಮಾಡಿಸಿಕೊಳ್ಳಬೇಕಾಗಿತ್ತು. ಭಾರತ ಬಹಳ ವರ್ಷದಿಂದ ಕಾಯ್ತಾ ಇತ್ತು. ಅದೇನಾದ್ರೂ ಆಗತ್ತಾ? ಬೈಡನ್ ನಿರ್ಗಮಿಸುವ ಮುನ್ನ ಅಂತಹದೇನಾದ್ರೂ ನಿರ್ಧಾರವನ್ನ ಕೈಗೊಳ್ತಾರ? ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಯತ್ನಕ್ಕೋಸ್ಕರವಾಗಿ ಜೈಶಂಕರ್ ಅವರು ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ರು. ಬರೋಬ್ಬರಿ 5 ದಿನಗಳ ಕಾಲ ಅಮೆರಿಕದಲ್ಲೇ ಇದ್ರು. ಮಿತ್ರರೇ, ಜೈಶಂಕರ್ ಯಾವಾಗ ಭಾರತಕ್ಕೆ ವಾಪಸ್ಸಾದ್ರೋ ತಕ್ಷಣ ಅಮೆರಿಕದ ಭದ್ರತಾ ಸಲಹೆಗಾರ ಜೇಕ್ ಸುಲಿವಾನ್ ಭಾರತಕ್ಕೆ ಭೇಟಿ ಕೊಡ್ತಾರೆ. ಭಾರತಕ್ಕೆ ಬರ್ತಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾರೆ. ಭಾರತದ ಭದ್ರತಾ ಸಲಹೆಗಾರರನ್ನ ಭೇಟಿ ಆಗ್ತಾರೆ. ಜೊತೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಕೂಡ ಭೇಟಿ ಆಗ್ತಾರೆ. ಅಮೆರಿಕದ ಭದ್ರತಾ ಸಲಹೆಗಾರ ಜೇಕ್ ಸುಲಿವಾನ್ ಅವರ ಅಧಿಕಾರಾವಧಿ ಇದೇ ತಿಂಗಳ 20ನೇ ತಾರೀಕು ಕೊನೆಗೊಳ್ಳುತ್ತೆ. ಅಂದ್ರೆ ಬೈಡನ್ ನಿರ್ಗಮಿಸುತ್ತಿದ್ದಂತೆ ಅವರ ಅಧಿಕಾರಾವಧಿಯು ಕೂಡ ಮೊಟಕುಗೊಳ್ಳುತ್ತೆ. ಹೀಗಾಗಿ ಜೇಕ್ ಸುಲಿವಾನ್ ಅವರ ಅಧಿಕೃತವಾದಂತಹ ಕೊನೆಯ ವಿದೇಶ ಪ್ರವಾಸ ಭಾರತದ್ದೇ ಆಗಿತ್ತು. ಕೆಲವರು ಏನ್ ಅಂದುಕೊಂಡಿದ್ರು? ಭಾರತದೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಂಡಿದ್ರು, ಧನ್ಯವಾದ ಹೇಳೋದಕ್ಕಷ್ಟೇ ಅವರು ಬಂದು ಹೋಗಿದ್ದು, ಇದಕ್ಕೇನು ಮಹತ್ವ ಇಲ್ಲ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ರು. ಆದರೆ ಜೇಕ್ ಸುಲಿವಾನ್ ಅವರು ಭಾರತವನ್ನ ಬಿಟ್ಟು ಅಮೆರಿಕಾಗೆ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಇವತ್ತು ಭಾರತದ ಪ್ರಮುಖವಾದಂತಹ ಅಣು ಸಂಸ್ಥೆಗಳ ಮೇಲೆ ನಿರ್ಬಂಧ ಇದೆ, ಇದನ್ನ ತೆರವು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಒಂದು ವೇಳೆ ಇದನ್ನ ತೆರವು ಮಾಡಿದ್ದೇ ಆದ್ರೆ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳಿಗೆ ಲಾಭ ಆಗುತ್ತೆ. ನಮ್ಮ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡುತ್ತೆ ಅಂತ ಜೇಕ್ ಸುಲಿವಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಆ ಸಂದರ್ಭದಲ್ಲಿ ನೋಡಿದ್ರೆ ಆ ಸ್ಟೇಟ್ಮೆಂಟ್ಗೆ ಅಷ್ಟೇನು ಮಹತ್ವ ಇರಲಿಲ್ಲ. ಯಾಕೆಂತಂದ್ರೆ ಬೈಡನ್ ಅಧಿಕಾರಾವಧಿ ಮುಗಿಯೋದಕ್ಕೆ ಕೇವಲ 12 ದಿನಗಳಿರುವಂತಹ ಸಂದರ್ಭದಲ್ಲಿ ಜೇಕ್ ಸುಲಿವಾನ್ ಕೊಟ್ಟಂತಹ ಸ್ಟೇಟ್ಮೆಂಟ್. ಹೀಗಾಗಿ ಅನೇಕ ವಿಶ್ಲೇಷಕರೇನು ಹೇಳ್ತಾ ಇದ್ರು? ಇದೇನು ಕಾರ್ಯಸಾಧು ಆಗೋದಿಲ್ಲ, ಕೇವಲ ಭಾರತಕ್ಕೆ ಹೂ ಮುಡಿಸುವಂತಹ ಕೆಲಸವನ್ನ ಬೈಡನ್ ಸರ್ಕಾರ ಮಾಡಿದೆ ಅಷ್ಟೇ. ಜೇಕ್ ಸುಲಿವಾನ್ ಭಾರತದಲ್ಲಿ ಇಲ್ಲಿನ ಜನರಿಗೆ ಖುಷಿಪಡಿಸೋದಕ್ಕೆ ಅಥವಾ ಇಲ್ಲಿನ ಸರ್ಕಾರಕ್ಕೆ ಖುಷಿಪಡಿಸೋದಕ್ಕೆ ಮಾತ್ರ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕೆ ಹೆಚ್ಚೇನು ಮಹತ್ವ ಇಲ್ಲ ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ರು. ಆದರೆ ಜೇಕ್ ಸುಲಿವಾನ್ ಅಮೆರಿಕಕ್ಕೆ ಹೋದ ಬಳಿಕ
ಭಾರತಕ್ಕೆ ಏನು ಭರವಸೆಯನ್ನ ಕೊಟ್ಟಿದ್ರೋ ಅದನ್ನ ಈಡೇರಿಸಿದ್ದಾರೆ. ಜನವರಿ 15ನೇ ತಾರೀಕು ಬೈಡನ್ ಸರ್ಕಾರ ಅತ್ಯಂತ ದೊಡ್ಡದಾದಂತಹ ಒಂದು ನಿರ್ಧಾರ ಕೈಗೊಂಡಿದೆ. ಅದೇನು ಕೇಳಿದ್ರೆ, ಭಾರತದ ಪ್ರಮುಖವಾದಂತಹ 3 ಸಂಸ್ಥೆಗಳ ಮೇಲೆ 27 ವರ್ಷಗಳಿಂದ ಇದ್ದಂತಹ ನಿರ್ಬಂಧವನ್ನ ತೆರವು ಮಾಡಿದೆ. ಇನ್ಮುಂದೆ ಯಾವುದೇ ನಿರ್ಬಂಧ ಇರೋದಿಲ್ಲ ಹೀಗಂತ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅದೇ ನೋಟಿಫಿಕೇಶನ್ನಲ್ಲಿ ಚೈನಾದ 11 ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ಹೊಸದಾಗಿ ವಿಧಿಸಿದ್ದಾರೆ. ಇದು ಭಾರತಕ್ಕೆ ಸಿಹಿ ಸುದ್ದಿಯನ್ನು ಕೊಟ್ಟರೆ ಚೈನಾಗೆ ಬಹಳ ಕಹಿ ಸುದ್ದಿಯಾಗಿದೆ. ಭಾರತದ ಯಾವ ಸಂಸ್ಥೆಯ ಮೇಲೆ ನಿರ್ಬಂಧ ಇತ್ತು ಕೇಳೋದಾದ್ರೆ, ಮುಖ್ಯವಾಗಿ ಭಾಭಾ ಆಟೋಮಿಕ್ ರಿಸರ್ಚ್ ಸೆಂಟರ್ BARC ಅಂತ ಇದನ್ನು ಕರೆಯಲಾಗುತ್ತೆ. ಜೊತೆಗೆ IRE ಇಂಡಿಯಾ ರೇರ್ ಅರ್ಥ್ಸ್ ಇದರ ಮೇಲೂ ಕೂಡ ನಿರ್ಬಂಧ ಇತ್ತು. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಇಂದಿರಾ ಗಾಂಧಿ ಆಟೋಮಿಕ್ ರಿಸರ್ಚ್ ಸೆಂಟರ್ IGCAR ಈ ಸಂಸ್ಥೆಯ ಮೇಲೂ ಕೂಡ ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು. ಯಾವಾಗ ಈ ನಿರ್ಬಂಧವನ್ನು ವಿಧಿಸಿದ್ದು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ 1998ರಲ್ಲಿ ಅಣು ವಿಸ್ಫೋಟವನ್ನು ನಡೆಸುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಅಣುಪ್ರಯೋಗ ನಡೆಯುತ್ತೆ. ಭಾರತ ಯಾವಾಗ ಯಶಸ್ವಿಯಾಗಿ ಅಣುಪ್ರಯೋಗವನ್ನು ನಡೆಸುತ್ತೋ ಅಮೆರಿಕಗೆ ತೀರಾ ಮುಜುಗರ ಉಂಟಾಗುತ್ತೆ. ನಮಗೆ ಸಣ್ಣ ಸುಳಿವು ಸಿಗದಂತೆ ಭಾರತ ಇಷ್ಟೊಂದು ದೊಡ್ಡ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಬಿಡುತ್ತಲ್ಲ, ಇದು ಅಮೆರಿಕಾಗೆ ತೀರಾ ಮುಜುಗರವನ್ನು ತರಿಸುತ್ತೆ. ಹೀಗಾಗಿ ಅಮೆರಿಕ ಏನು ಮಾಡುತ್ತೆ, ಭಾರತದ 100ಕ್ಕೂ ಹೆಚ್ಚು ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ವಿಧಿಸುತ್ತೆ. ಭಾರತವನ್ನು ಆರ್ಥಿಕ ಒತ್ತಡಕ್ಕೆ ಸಿಲುಕುವಂತೆ ಅಮೆರಿಕ ಮಾಡುತ್ತೆ. ಈ ನಿರ್ಬಂಧಗಳು ಕೆಲ ವರ್ಷಗಳ ಕಾಲ ಹಾಗೆ ಮುಂದುವರೆದಿರುತ್ತೆ. ಆದರೆ ಅಮೆರಿಕಕ್ಕೆ 9/11 ಅಟ್ಯಾಕ್ ಆಗುತ್ತೆ, ಅಮೆರಿಕವೂ ಕೂಡ ಒಂದಷ್ಟು ಒತ್ತಡಕ್ಕೊಳಗಾಗುತ್ತೆ. ಅನಂತರದ ದಿನಗಳಲ್ಲಿ ಭಾರತದ ಮೇಲಿದ್ದ ಕೆಲವು ನಿರ್ಬಂಧಗಳನ್ನು ಅಮೆರಿಕ ಸಡಿಲಗೊಳಿಸುತ್ತೆ, ಅದನ್ನು ತೆರವು ಮಾಡಿಬಿಡುತ್ತೆ. ಆದರೆ ಪ್ರಮುಖವಾಗಿ ಈ 3 ಸಂಸ್ಥೆಗಳ ಮೇಲೆ ಏನು ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು ಇದನ್ನು ತೆರವು ಮಾಡಿರುವುದಿಲ್ಲ. ಭಾರತ ನಿರಂತರವಾಗಿ ಬೇಡಿಕೆ ಇಡ್ತಾ ಇರುತ್ತೆ. ಈ 3 ಸಂಸ್ಥೆಗಳ ಮೇಲಿನ ನಿರ್ಬಂಧವನ್ನು ತೆರವು ಮಾಡುವಂತಹ ಅವಶ್ಯಕತೆಯ ಬಗ್ಗೆ ಭಾರತ ಸಾಕಷ್ಟು ಮನವರಿಕೆಯನ್ನು ಮಾಡಿಕೊಟ್ಟಿರುತ್ತೆ. ಆದರೂ ಕೂಡ ಅಮೆರಿಕ ಸರ್ಕಾರ ಬಗ್ಗಿರೋದಿಲ್ಲ. ಮಿತ್ರರೇ, ಇವತ್ತು ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಬಹಳ ಗಟ್ಟಿಗೊಂಡಿದೆ. ಭಾರತ ಮತ್ತು ಅಮೆರಿಕ ನಡುವೆ ಕ್ವಾಡ್ ರಚನೆಯಾಗಿದೆ. ಅದು ಕೂಡ ಒಂದಲ್ಲ, 2 ಕ್ವಾಡ್ ಇದೆ. ಒಂದು U2 I2, ಇನ್ನೊಂದು ಭಾರತ, ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ ಈ 4 ದೇಶಗಳನ್ನೊಳಗೊಂಡಂತಹ ಇಂಡೋ ಪೆಸಿಫಿಕ್ ಅನ್ನು ಗುರಿಯಾಗಿಸಿ ಮಾಡಿದಂತಹ ಕ್ವಾಡ್. ಇಷ್ಟೆಲ್ಲ ಭಾರತದೊಂದಿಗೆ ಅಮೆರಿಕ ಪಾಲುದಾರಿಕೆಯನ್ನು ಹೊಂದಿದ್ರೂ ಕೂಡ ಈ 3 ಸಂಸ್ಥೆಗಳ ಮೇಲಿನ ನಿರ್ಬಂಧವನ್ನ ಅಮೆರಿಕ ತೆರವು ಮಾಡಿರೋದಿಲ್ಲ. ಆದರೆ ಈಗ ಬೈಡನ್ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಜನವರಿ 15ನೇ ತಾರೀಕು ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಆ ನೋಟಿಫಿಕೇಶನ್ ನಲ್ಲಿ ಭಾರತದ ಈ 3 ಸಂಸ್ಥೆಗಳ ಮೇಲಿನ ನಿರ್ಬಂಧವನ್ನ ಕಂಪ್ಲೀಟ್ ಆಗಿ ತೆರವು ಮಾಡಿದೆ. ಇದರಿಂದ ಭಾರತಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಕೇಳಿದ್ರೆ, ಇವತ್ತು ಭಾರತ ಅಣು ವಿದ್ಯುತ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ತಯಾರು ಮಾಡಬೇಕು ಅಂತ ಒಂದು ಗುರಿಯನ್ನ ಇಟ್ಟುಕೊಂಡಿದೆ. ಭಾರತದ ಗುರಿ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ 2030ರ ವೇಳೆಗೆ ನಾವು ಒಟ್ಟು 20,000 ಮೆಗಾವ್ಯಾಟ್ ನಷ್ಟು ಅಣು ವಿದ್ಯುತ್ ಅನ್ನ ತಯಾರು ಮಾಡಬೇಕು. ಇಷ್ಟೊಂದು ದೊಡ್ಡ ಗುರಿಯನ್ನ ಸಾಕಾರಗೊಳಿಸಬೇಕು ಅಂತಂದ್ರೆ ವಿದೇಶಿ ಶಕ್ತಿಗಳ ಸಹಕಾರವೂ ಕೂಡ ಭಾರತಕ್ಕೆ ಮುಖ್ಯವಾಗುತ್ತೆ. ಈಗಾಗಲೇ ಫ್ರಾನ್ಸ್ನ ಕಂಪನಿಗಳು ಭಾರತದಲ್ಲಿ ಬಂದು ಅಣು ವಿದ್ಯುತ್ ಅನ್ನ ತಯಾರು ಮಾಡ್ತಾ ಇದೆ. ರಷ್ಯಾದ ಕಂಪನಿಗಳು ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾವೆ. ಆದರೆ ಅಮೆರಿಕದ ಕಂಪನಿಗಳು ಈ ರೀತಿಯಾಗಿ ಇನ್ವೆಸ್ಟ್ ಮಾಡೋದಾಗಿರಬಹುದು, ಅಮೆರಿಕದ ತಂತ್ರಜ್ಞಾನ ಭಾರತಕ್ಕೆ ಹಸ್ತಾಂತರ ಆಗಿರಬಹುದು, ಇದು ಯಾವುದು ಕೂಡ ಸಾಕಾರಗೊಳ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ ಈ 3 ಪ್ರಮುಖ ಸಂಸ್ಥೆಗಳ ಮೇಲಿನ ನಿರ್ಬಂಧದ ಕಾರಣದಿಂದಾಗಿ. ಈಗ ಬೈಡನ್ ಸರ್ಕಾರ ಭಾರತಕ್ಕೆ ಆ ನಿರ್ಬಂಧದಿಂದ ಮುಕ್ತಿಯನ್ನ ಕೊಟ್ಟಿದೆ. ಇನ್ಮುಂದೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಹೀಗಾಗಿ ಭಾರತದ ಅಣು ವಿದ್ಯುತ್ ಸೆಕ್ಟರ್ನಲ್ಲಿ ಅಮೆರಿಕದ ಇನ್ವೆಸ್ಟ್ಮೆಂಟ್ ಕೂಡ ಬರಬಹುದು, ಅಮೆರಿಕದ ತಂತ್ರಜ್ಞಾನ ಕೂಡ ಭಾರತಕ್ಕೆ ಲಭಿಸುತ್ತೆ. ಇದು ಭಾರತದ ಅಣು ವಿದ್ಯುತ್ ಉತ್ಪಾದನೆಯ ಗುರಿ ಏನಿದೆ ಅದಕ್ಕೆ ದೊಡ್ಡ ಬೂಸ್ಟ್ ಅನ್ನು ಕೊಡುವಂತಹ ವಿಚಾರ. ಇನ್ನು ಇದೇ ಸಂದರ್ಭದಲ್ಲಿ ಚೈನಾದ 11 ಸಂಸ್ಥೆಗಳ ಮೇಲೆ ಬೈಡನ್ ಸರ್ಕಾರ ಹೊಸದಾಗಿ ನಿರ್ಬಂಧವನ್ನು ವಿಧಿಸಿದೆ. ಒಂದು ಕಡೆ ಭಾರತದ ನಿರ್ಬಂಧವನ್ನು ತೆರವುಗೊಳಿಸಿರುವಂತಹದ್ದು, ಇನ್ನೊಂದು ಕಡೆ ಚೈನಾದ ಮೇಲೆ ನಿರ್ಬಂಧವನ್ನು ವಿಧಿಸಿರುವಂತಹದ್ದು. ಇದು ಚೈನಾವನ್ನು ಎಷ್ಟು ಒತ್ತಡಕ್ಕೀಡು ಮಾಡಿದೆ ಅಂತಂದ್ರೆ, ಈಗಾಗಲೇ ಚೈನಾದವರು ಹೆದರು ಹೋಗ್ಬಿಟ್ಟಿದ್ದಾರೆ. ಟ್ರಂಪ್ ಬಂದಿದ್ದರಿಂದಾಗಿ ನಮಗೇನೋ ಸಮಸ್ಯೆ ಆಗ್ಬಿಡುತ್ತೆ, ಅವರೇನೋ ಟ್ಯಾರಿಫ್ ವಿಧಿಸ್ತಾರೆ, ಹೀಗಾಗಿ ಚೈನಾಗೆ ಸಾಕಷ್ಟು ಸಮಸ್ಯೆ ಆಗಬಹುದು, ಚೈನಾದ ಆರ್ಥಿಕತೆ ಸಂಕಷ್ಟಕ್ಕೀಡಾಗಬಹುದು ಅನ್ನುವಂತಹ ಆತಂಕದಲ್ಲಿದ್ರು. ಆದ್ರೆ ಈಗ ಅದಕ್ಕೂ ಮುಂಚಿತವಾಗಿ ಬೈಡನ್ ಸರ್ಕಾರವೇ ಚೈನಾಗೆ ಬರೆ ಎಳೆದು ಬಿಟ್ಟಿದೆ. 11 ಸಂಸ್ಥೆಗಳ ಮೇಲಿನ ನಿರ್ಬಂಧ ಅಂತಂದ್ರೆ ಯೋಚನೆ ಮಾಡಿ ಎಷ್ಟೊಂದು ಒತ್ತಡಕ್ಕೊಳಗಾಗಿರಬಹುದು ಅಂತ. ಅಮೆರಿಕದ ಈ ನಿರ್ಬಂಧದ ಕುರಿತಾಗಿ ಚೈನಾದ ಕಾಮರ್ಸ್ ಮಿನಿಸ್ಟ್ರಿ ಕಿಡಿಕಾರಿದೆ. ಚೈನಾದ ಗ್ಲೋಬಲ್ ಟೈಮ್ಸ್ ನಲ್ಲೂ ಕೂಡ ಈ ಬಗ್ಗೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಲಾಗಿದೆ. ಅಮೆರಿಕ ದುರುದ್ದೇಶಪೂರ್ವಕವಾಗಿ ಇಂತಹ ನಿರ್ಬಂಧವನ್ನು ವಿಧಿಸಿದೆ, ಇದರಿಂದಾಗಿ ಚೈನಾಗೆ ಏನೂ ನಷ್ಟ ಆಗೋದಿಲ್ಲ, ಬದಲಾಗಿ ವಿಶ್ವದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಚೈನಾ ಅಮೆರಿಕ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ಕಿಡಿಕಾರಿದೆ. ಮಿತ್ರರೇ, ಬೈಡನ್ ಸರ್ಕಾರ ಜನವರಿ 20ಕ್ಕೆ ಕೊನೆಗೊಳ್ಳುತ್ತೆ. ಟ್ರಂಪ್ ಹೊಸದಾಗಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಬೈಡನ್ ಅವರ 4 ವರ್ಷದ ಈ ಅವಧಿ ಭಾರತದ ಪಾಲಿಗೆ ಏನಾಯ್ತು, ಲಾಭ ಆಯ್ತಾ ನಷ್ಟ ಆಯ್ತಾ ಅಂತ ಒಂದು ಆತ್ಮಾವಲೋಕನವನ್ನು ಮಾಡೋದಾದ್ರೆ ಭಾರತಕ್ಕೆ ತುಂಬಾ ಲಾಭ ಆಗಿದೆ ಮಿತ್ರರೇ. ಬೈಡನ್ ಏನೋ ಭಾರತದ ವಿರುದ್ಧವಾಗಿ ನಿರ್ಧಾರ ಕೈಗೊಂಡಿದ್ದಾರೆ, ಭಾರತಕ್ಕೆ ತೀವ್ರವಾಗಿ ಒತ್ತಡ ತಂದಿದ್ದಾರೆ, ಇದು ಯಾವುದೂ ಕೂಡ ಆಗಿಲ್ಲ. ಈ ಹಿಂದೆ ಅಮೆರಿಕ ಸರ್ಕಾರಗಳು ಭಾರತದ ಮೇಲೆ ಬಹಳಷ್ಟು ಒತ್ತಡ ತರುವಂತಹ ಪ್ರಯತ್ನಗಳನ್ನು ಮಾಡಿದಾವೆ. ಆದರೆ ಬೈಡನ್ ಸರ್ಕಾರದ ಅವಧಿಯಲ್ಲಿ ಭಾರತಕ್ಕೆ ದೊಡ್ಡದೇನೋ ತೊಂದರೆ ಆಯ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ವಿಚಾರದಲ್ಲಿ ಭಾರತಕ್ಕೆ ಸ್ವಲ್ಪ ಬೇಸರ ಇತ್ತು. ಅದೇನು ಕೇಳಿದ್ರೆ,
ಈ ಕೆನಡಾದಲ್ಲಿ ನಿಜ್ಜರ್ ಹತ್ಯೆ ಸಂಬಂಧಪಟ್ಟಂತೆ ಅಲ್ಲಿನ ಟ್ರುಡೋ ಸರ್ಕಾರ ತೀವ್ರವಾಗಿ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. ಅದಕ್ಕೆ ಅಮೆರಿಕ ಕೂಡ ಧ್ವನಿಗೂಡಿಸಿತ್ತು. ಭಾರತ ಕೆನಡಾಗೆ ಸಹಕಾರ ಕೊಡಬೇಕು, ಭಾರತ ಈ ವಿಚಾರದಲ್ಲಿ ಪೂರಕವಾಗಿ ಸ್ಪಂದಿಸಬೇಕು, ಇಂತಹ ಸ್ಟೇಟ್ಮೆಂಟ್ಗಳು ಅಮೆರಿಕದಿಂದ ಬರ್ತಾ ಇತ್ತು. ಅದರ ಹೊರತಾಗಿ ಭಾರತದ ಮೇಲೇನೂ ಅವರು ದೊಡ್ಡ ಕ್ರಮವನ್ನು ಕೈಗೊಂಡಿರಲಿಲ್ಲ. ಇನ್ನು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದಂತಹ ಸಂದರ್ಭದಲ್ಲಿ ಭಾರತ ಸ್ವಲ್ಪ ಶೇಕಿಯಾಗಿದೆ, ಭಾರತದ ನಿರ್ಧಾರ ಗಟ್ಟಿಯಾಗಿಲ್ಲ ಅಂತ ಇದೇ ಬೈಡನ್ ಟೀಕಿಸಿದ್ರು. ಆದರೆ ಮಿತ್ರರೇ, ನಂತರದ ದಿನಗಳಲ್ಲಿ ಭಾರತ ರಷ್ಯಾದಿಂದ ತೈಲವನ್ನು ತರಿಸಿಕೊಂಡಂತಹ ಸಂದರ್ಭ ಇರಬಹುದು, ರಷ್ಯಾದೊಂದಿಗೆ ವ್ಯಾಪಾರವನ್ನು ಹಾಗೆ ಮುಂದುವರಿಸಿದಂತಹ ಸಂದರ್ಭ ಇರಬಹುದು. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಭಾರತವನ್ನು ಅರ್ಥ ಮಾಡಿಕೊಳ್ಳುವಂತಹ ಕೆಲಸವನ್ನ ಇದೇ ಬೈಡನ್ ಸರ್ಕಾರ ಮಾಡಿದೆ. ಭಾರತ ಮತ್ತು ರಷ್ಯಾದ ಸಂಬಂಧ ಬಹಳ ಡಿಫರೆಂಟ್ ಆದದ್ದು. ಆ ವಿಚಾರದಲ್ಲಿ ಎಲ್ಲ ನಿಯಮಗಳನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬೈಡನ್ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಂಡಿತ್ತು. ಇದು ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಿಲೀಫ್ ಅನ್ನು ಕೊಟ್ಟಿತ್ತು. ಇಲ್ಲದೆ ಹೋದ್ರೆ ರಷ್ಯಾದ ವಿಚಾರವಾಗಿ ಭಾರತದ ಮೇಲೆ ಅಮೆರಿಕ ಏನಾದರೂ ದೊಡ್ಡ ಪ್ರಮಾಣದ ನಿರ್ಬಂಧವನ್ನು ವಿಧಿಸಿದ್ದೇ ಆಗಿದ್ರೆ ಭಾರತಕ್ಕೆ ಆರ್ಥಿಕವಾಗಿ ದೊಡ್ಡ ಸಂಕಷ್ಟ ಎದುರಾಗ್ತಾ ಇತ್ತು. ಬೈಡನ್ ಈ ಎಲ್ಲ ವಿಚಾರವಾಗಿ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನೇ ಕೊಟ್ಟಿದ್ದಾರೆ. ಒಂದಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರೋದು ಸಹಜ. ಅದೇನೇ ಇದ್ರೂ ಕೂಡ ಈಗ ಈ 3 ಸಂಸ್ಥೆಗಳ ಮೇಲಿನ 27 ವರ್ಷಗಳ ನಿರ್ಬಂಧ ಏನಿತ್ತು ಇದನ್ನು ತೆರವು ಮಾಡಿರುವಂತಹದ್ದು ಬೈಡನ್ ಸರ್ಕಾರ ಭಾರತಕ್ಕೆ ಅತ್ಯಂತ ದೊಡ್ಡ ಗಿಫ್ಟ್ ಕೊಟ್ಟಂತಾಗಿದೆ. ಅವ್ರು ಹೋಗೋದಕ್ಕೆ ಮುಂಚೆ ಭಾರತ ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬಹುದಾದಂತಹ ಒಂದು ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.